ಇನ್ವಾಲ್ವ್ಸ್ ಲಾಟ್ ಆಫ್ 7 ಕ್ವಾಲಿಟಿ ಟೂಲ್ಸ್. ಸೊ ಈ 7 ಕ್ವಾಲಿಟಿ ಟೂಲ್ಸ್ನ ಯೂಸ್ ಮಾಡಿಕೊಂಡು ನಾವು 8D ಮಾಡಬೇಕಾಗತ್ತೆ. ಸೊ ಅದಕ್ಕೆ 7 ಕ್ವಾಲಿಟಿ ಟೂಲ್ಸ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ನಾನು 8Dನ ಮಾಡಿದೆ. ಸೊ ಈ ವಿಡಿಯೋದಲ್ಲಿ ನಾವು ಡಿಫ್ರೆಂಟ್ ಕ್ವಶನ್ಸ್ ರಿಲೇಟೆಡ್ ಟು 8D ಮತ್ತು ಹೌ ಟು ಡೂ 8D ವಿತ್ ಒನ್ ಎಕ್ಸಾಂಪಲ್ ನೋಡೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಮ್ಮ ಫಸ್ಟ್ ಕ್ವಶನ್ ಬಂದು ವಾಟ್ ಈಸ್ 8D? 8D means 8 disciplines or steps to solve problems. 8D was introduced by Ford Motors Company in 1980. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 8D ಅಂದರೆ 8 ಡಿಸಿಪ್ಲಿನ್ಸ್ ಆರ್ 8 ಸ್ಟೆಪ್ಸ್ ಇರ್ತವೆ. ಸೊ ಇದನ್ನು ಈ ಸ್ಟೆಪ್ಸ್ಗಳನ್ನು ನಾವು ಫಾಲೋ ಮಾಡೋದ್ರಿಂದ ಪ್ರಾಬ್ಲಮ್ ಟು ಕಾಸ್ ಟು ಸೊಲ್ಯೂಷನ್ ಹಂಗೆ ಸಿಸ್ಟಮೆಟಿಕ್ ಆಗಿ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಬೋದು. ಸೊ ಇದನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಫೋರ್ಡ್ ಮೋಟರ್ಸ್ ಕಂಪ್ನಿ ಇನ್ ದ ಇಯರ್ ಆಫ್ 1980. ಸೊ ವಿಚ್ ಆರ್ ದೋಸ್ 8D? ವಾಟ್ ಈಸ್ 8D? 8Dಯಲ್ಲಿ ಯಾವ್ಯಾವ ಡಿಗಳು? ಸೊ ಫಸ್ಟ್ 0D ಬಂದು ಡಿಫೈನ್ ಪ್ರಾಬ್ಲಮ್ ಪ್ಲ್ಯಾನ್. ಆ್ಯಂಡ್ ನೆಕ್ಸ್ಟ್ ಬಂದು ಫಸ್ಟ್ D 1D ಈಸ್ ಡಿಫೈನ್ ಟೀಮ್. 2D ಬಂದು ಡಿಫೈನ್ ಪ್ರಾಬ್ಲಮ್. 3D ಇಂಟ್ರೀಮ್ ಕಂಟೈನ್ಮೆಂಟ್ ಆ್ಯಕ್ಷನ್. 4th D ಬಂದು ರೂಟ್ ಕಾಸ್ ಅನಾಲಿಸಿಸ್. 5th D ಕರೆಕ್ಟಿವ್ ಆ್ಯಕ್ಷನ್. 6th D ಇಂಪ್ಲಿಮೆಂಟೇಷನ್ ಆ್ಯಂಡ್ ವ್ಯಾಲಿಡೇಷನ್ ಆಫ್ ಕರೆಕ್ಟಿವ್ ಆ್ಯಕ್ಷನ್. 7th D preventive action and horizontal deployment. 8th D congratulate your team and closure of the problem. So these are the simple steps or 8 Ds. ಇವನ್ನ ನಾವು ಒನ್ ಬೈ ಒನ್ ಸ್ಟೆಪ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ ಅಥವಾ ಫಿನಿಷ್ ಮಾಡ್ತಾ ಹೋದಂಗೆ ನಾವು ಪ್ರಾಬ್ಲಮಿಂದ ಸೊಲ್ಯೂಷನ್ಗೆ ಹತ್ತಿರ ಆಗ್ತಾ ಹೋಗ್ತೀವಿ. ಪ್ರಾಬ್ಲಮಿಂದ ಕಾಸ್ ಐಡೆಂಟಿಫೈ